ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು ಆ್ಯಂಟಿ ಕ್ರೈಮ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಸಂಸ್ಥೆಯ ವತಿಯಿಂದ ನಾನು ಶ್ಯಾಮ್ ಅಂತೇಳಿ ರಾಷ್ಟ್ರೀಯ ಹಾಗೂ ರಾಜ್ಯ ಅಧ್ಯಕ್ಷರಾಗಿ ಇವತ್ತು ನನ್ನ ಜೊತೆಯಲ್ಲಿ ಬದ್ರಿ ಲಕ್ಷ್ಮೀ ನರಸಿಂಹ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ನಿರ್ದೇಶಕರಾದಂಥ ನಾಗರಾಜ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಇವತ್ತೇನು ಇಲ್ಲಿ ಬಂದಿರುವಂಥ ವಿಚಾರ ಅಂತಂದರೆ ಬೆಂಗಳೂರು ನಗರ ಯಲಹಂಕ ತಾಲೂಕು ಏನು ಸಂಪಿಗೆಯಲ್ಲಿ ಹೆಗಡೆ ನಗರ ಈ ಒಂದು ಪ್ರಾಂತದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಲ್ಲಿ ವಿಷಯ ಏನಂತಂದರೆ ಈ ಬಿಲ್ಡಿಂಗಲ್ಲಿ ಸುಮಾರು 2 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕೆಲವು ನಿವಾಸಿಗಳಿದ್ದಾರೆ. ಇಲ್ಲಿ ಅವರಿಗೆ ಈ ಬಿಲ್ಡಿಂಗ್ ಓನರು ಮೂಲ ಸೌಕರ್ಯಗಳನ್ನು ಕೊಡದೆ ಮೂಲಭೂತ ಹಕ್ಕುಗಳಿಗೆ ವಂಚನೆ ಮಾಡಿ ಇವರ ಮೇಲೆ ದೌರ್ಜನ್ಯ ಎಸಗಿ ಇಲ್ಲಿ ಅವರಿಗೆ ಮೂಲ ಸೌಕರ್ಯಗಳಾದಂಥ ನೀರನ್ನು ಕಡಿತ ಮಾಡಿಸಿ, ಕರೆಂಟನ್ನು ಕಟ್ ಮಾಡಿಸಿ, ಲಿಫ್ಟ್ ಇಲ್ದಿರ ಲಿಫ್ಟು ಕೆಲಸ ಮಾಡ್ದಿರ, ಇನ್ನು ಇವ್ರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದಂಗೆ ಸುಮಾರು 6-7 ತಿಂಗಳಿಂದ ಇವ್ರಿಗೆ ದೌರ್ಜನ್ಯ ಮಾಡಿಕೊಂಡು ಇವ್ರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇವ್ರ ಹತ್ರ ಹಣ ಸುಲಿಗೆ ಮಾಡಿಕೊಂಡು ಇವ್ರ ಹತ್ರ ಪ್ರತಿಯೊಂದು ಕ್ಷಣ ಕೂಡ ಇವರಿಗೆ ಬಂದ್ಬಿಟ್ಟು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಹೆಣ್ಣುಮಗಳು ಒಬ್ಬ ಮಹಿಳೆ, ಒಬ್ಬ ದಲಿತ ಮಹಿಳೆ, ಹೆಸರು ಶ್ರುತಿ ಅಂತೇಳಿ ಮಂಡ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ರಾತ್ರಿ ಆಗೋ ಕಷ್ಟಪಟ್ಕೊಂಡು ದುಡ್ಕೊಂಡು ತನ್ನ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಮಹಿಳೆ ಮೇಲೆ ಅವರು ಅವಾಚ್ಯ ಶಬ್ದಗಳಿಂದ ಬೈದಿರೋದಲ್ಲ, ಇವ್ರಿಗೆ ದೌರ್ಜನ್ಯ ಮಾಡಿ ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ. ಮತ್ತು ಇವ್ರ ಮೇಲೆ ಕೆಟ್ಟ ಮಾತುಗಳಿಂದ ರಾತ್ರಿ ಮುಂದೆ ಸಹಾಯ ಮಾಡಿದ್ದಾರೆ. ಆ ವಿಚಾರವನ್ನು ನಮಗೆ ದೂರು ಮುಖಾಂತರ ಬಂದಿರೋದಕ್ಕೆ ನಾವು ಇಲ್ಲಿ ಸುಮಾರು ಇವ್ರಿಗೆ 2 ವರ್ಷದಿಂದ ಈ ರೀತಿಯಾದಂಥ ಒಂದು ಆಯತಮ್ಯ ಮತ್ತು ಇಲ್ಲಿ ಈ ಒಂದು ದೌರ್ಜನ್ಯ ನಡೀತಾ ಇರೋದಕ್ಕೆ ನಮ್ಗೆ ದೂರು ಬಂದಿದ್ದರಿಂದ ನಾವು ಅದಕ್ಕೆ ಏನು ವಿಚಾರಿಸೋದಕ್ಕೆ ಬಂದಿದ್ದೀವಿ. ನಮ್ಮ ಸಂಸ್ಥೆಯ ವತಿಯಿಂದ ಬಂದು ವಿಚಾರಿಸಿದಾಗ ಇವಾಗ ಶ್ರುತಿ ಮೇಡಮ್ ಇದ್ದಾರೆ, ಅವ್ರನ್ನ ಇವಾಗ ವಿಚಾರಿಸೋಣ, ಕೇಳೋಣ ಏನು ನಡೆದಿದೆ ಮೇಡಮ್ ಅವರು ನಿಷ್ಪಕ್ಷಪಾತವಾಗಿ ಏನು ನಡೆದಿದೆಯೋ ಆ ಘಟನೆ ಬಗ್ಗೆ ಹೇಳಿ, ನಿಮ್ಗೇನು ದೌರ್ಜನ್ಯ ನಡೆದಿದೆ ಅದ್ರ ಬಗ್ಗೆ ನಮಗೆ ಒಂಚೂರು ಮಾಹಿತಿ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ಹೇಳಿ, ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಅಂತ ಹೇಳಿ ಹ್ಯೂಮನ್ ರೈಟ್ಸಿಂದ ನಾನು ಹಕ್ಕುಗಳಿಂದ ಬಂದಿದ್ದೀವಿ. ಇವತ್ತು ನಿಮ್ಗೆ ಏನಿಲ್ಲ ಅನ್ಯಾಯ ನಡೆದಿದೆ ಅದ್ರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ನಮಗೆ ಸರ್, ನಾವಿಲ್ಲೆಲ್ಲ ಇಲ್ಲಿ 5 ಕುಟುಂಬ ಇದ್ದೀವಿ ಈ ಬಿಲ್ಡಿಂಗಲ್ಲಿ. ಎಲ್ಲರೂ ವಯಸ್ಸಾದವರಿದ್ದಾರೆ, ಮಧ್ಯಮ ವರ್ಗದವ್ರು. ನಾವು ದಿನ ದುಡಿದು ದಿನ ತಿನ್ನೋ ಅಂಥವ್ರು ಪ್ರತಿಯೊಬ್ಬರು 5 ಕುಟುಂಬಗಳು. ನಾವೆಲ್ಲರೂ ಯಾರನ್ನ ಒಬ್ಬನ್ನ ನಂಬಿ, ಅಬ್ದುಲ್ ಹಸೇನ್ ಖಾನ್ ಅಂತ, ಅವನನ್ನ ನಂಬಿ ದುಡ್ಡು ಕೊಟ್ವಿ. ನಾವು ಅವನೇ ಓನರ್ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿದ್ದಾನೆ ಎಲ್ಲರ ಹತ್ರನೂ. 8 ಲಕ್ಷ 9 ಲಕ್ಷ 10 ಲಕ್ಷ ಆ ಥರ ಎಲ್ಲ ಕುಟುಂಬದವರು ಕೊಟ್ಟಿದ್ದೀವಿ ಲೀಸ್ಗೆ ಅಂತ. ಬಟ್ ನಮಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ಅವನು ಸಬ್ಲೀಸ್ ತೊಗೊಂಡಿದ್ದಾನೆ, ಅವನೆಲ್ಲ ಆ್ಯಕ್ಚುಯಲ್ ಓನರ್ ಅಂತ. ಅದನ್ನು ನಮ್ಮಿಂದ ಮುಚ್ಚಿಟ್ಟಿದ್ದಾನೆ. ಅದು ಗೊತ್ತಾಗಿದ ತಕ್ಷಣ ನಾನು ನನ್ನ ಕಡೆಯಿಂದ ಏನು ಆ್ಯಕ್ಷನ್ ತೊಗೊಂಡಿದ್ದೀನಿ ಅಂದರೆ ಅವನಿಗೆ ನೋಟಿಸ್ ಕೊಟ್ಟೆ. ನನಗೆ ತುಂಬ ಪ್ರಾಬ್ಲಮ್ ಇದೆಪ್ಪ ಈ ಮನೆಯಲ್ಲಿ, ನನಗೆ ಟ್ರಾವೆಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಕೊಟ್ಬಿಡಿ ನನಗೆ ದುಡ್ಡು 3 ಮಂತ್ಸ್ ಅಂತ ಹೇಳಿ ಅವನು ತಮ್ಮನ ಹತ್ರ ಹೇಳಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದ. ಆಮೇಲೆ ಅವ್ನ ನಂಬರ್ ತೊಗೊಂಡು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನನಗೂ ಅವನಿಗೂ ಏನು ಸಂಬಂಧ ಇಲ್ಲ, ನನ್ನ ತಮ್ಮ ಏನೂ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಇದೇ ಥರ ಆಗಿ 1.5 ವರ್ಷ ಆಯಿತು. ನಾನು ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ, ಅದು ಪ್ರಾಬ್ಲಮ್ ಆಗಿಲ್ಲ. ಈಗ 5-6 ತಿಂಗಳಿಂದ ಏನು ನಡೀತಾ ಇದೆ ಅಂತಂದರೆ, ಆ್ಯಕ್ಚುಯಲ್ ಓನರ್ ಫಿಜಾ ಕೌಶರ್ ಮತ್ತು ಅಲಿ ಮುಜಾಹಿದ್ ಅಂತ, ಮತ್ತು ಅವರಮ್ಮ ಫಿಜಾ ಕೌಶರ್ ಅಮ್ಮ, ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಅವರು 3 ಜನ ಬಂದು ನಮಗೆ 5 ಮಂತ್ಸ್ ಆಯಿತು. ಆಲ್ಮೋಸ್ಟ್ 5 ಮಂತ್ಸಲ್ಲಿ 1 ಮಂತಲ್ಲಿ ನಮಗೆ 4 ಡೇಸ್ 5 ಡೇಸು ಕರೆಂಟು ಮತ್ತು ಎಲೆಕ್ಟ್ರಿಸಿಟಿ ನಾವು ಬಿಲ್ ಕಟ್ತಾ ಇದ್ದೀವಿ. ಪ್ರತಿ ತಿಂಗಳು ಪ್ರತಿಯೊಬ್ಬರು ಇಲ್ಲಿರೋರು ಪ್ರತಿ ತಿಂಗಳು ಬಿಲ್ ಕಟ್ತಾ ಇದ್ದೀವಿ, ನೀರು ಬಿಲ್ ಕಟ್ತಾ ಇದ್ದೀವಿ. ಬಟ್ ನಮಗೆ ನೀರಿಲ್ಲ, ಕರೆಂಟ್ ಇಲ್ಲ. ಪ್ರತಿದಿನ ಹೆಂಗಾಗ್ತಿದೆ ಅಂದರೆ, ರಾತ್ರಿ 3 ಗಂಟೆಗೆ ಬಂದುಬಿಟ್ಟು ಹೊಡೆಯೋದು, ಅಂದರೆ ಅದು ಗೇಟ್ ಹೊಡೆಯೋದು, ಈ ಬೀಗ ಹೊಡೆಯೋದು, ಮತ್ತು ಅವರೇ ಟ್ರಾನ್ಸ್ಫಾರ್ಮರ್ ನಾನು ತೊಗೊಂಡು ಹೋಗ್ತೀನಿ,
ಟ್ರಾನ್ಸ್ಫರ್ ಮಾಡೋ ಹಕ್ಕು ನನಗೆಲ್ಲ ಇದೆ ಅಂತ ಹೇಳೋದು. ನಾವೇನು ಹೇಳ್ತೀವಿ, ಲೀಗಲಾಗಿ ಬನ್ನಿ, ಸರಿ ನಿಮ್ಮದೇ ಆ ಬಿಲ್ಡಿಂಗ್ ಹೌದು, ಬಟ್ ನೀವು ನಮಗಿರಲಿಲ್ಲ ಅಲ್ಲ, ನಾವು ಕಾಂಟ್ರಾಕ್ಟ್ ಕೊಟ್ಟಾಗ ನೀವು ಇರಲಿಲ್ಲ, ನೀವು ಇನ್ನೊಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಕ್ಕೆ ಅವ್ರು ನಮಗೆ ಕೊಟ್ಟಿದ್ದಾರೆ. ನಿಮ್ಮಿಂದಲೂ ಪ್ರಾಬ್ಲಮ್ ಆಗಿ, ನಿಮ್ಮಿಂದ ತಪ್ಪಾಗಿದೆಯೋ ಪ್ರಾಬ್ಲಮ್ ಆಗಿದೆಯೋ ನನಗೆ ಗೊತ್ತಿಲ್ಲ, ನಿಮ್ಮ ಪ್ರಾಬ್ಲಮ್ ನಿಮ್ಮದು. ಬಟ್ ನಾವೇನು ಮಾಡಿದ್ದೀವಿ, ನಾವು ನಮ್ಮದು ಕಷ್ಟಪಟ್ಟು ದುಡ್ಡು ಕೊಟ್ಬಿಟ್ಟು ಈಗ ನಾವೆಲ್ಲರೂ ನೀವಿಬ್ಬರು ಕಿತ್ತಾಡ್ಕೊಳ್ಳೋದು ಬಿಟ್ಬಿಟ್ಟು ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ. ಅಬ್ದುಲ್ ಹಸೀನ್ ಖಾನು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋ ಮನುಷ್ಯ, ಅವನು ಕಾಲ್ ರಿಸೀವ್ ಮಾಡಲ್ಲ, ಅವ್ನ ಮನೆ ಖಾಲಿ ಮಾಡಿದ್ದಾನೆ. ಆಫೀಸ್ ಹತ್ರ ಹೋದರೆ ಆಫೀಸ್ ಹತ್ರ ಇಲ್ಲ ಅಂತ ಹೇಳ್ತಾನೆ, ಅಡ್ರೆಸ್ ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಅಡ್ರೆಸ್ ಕೊಟ್ಟಿಲ್ಲ, ಅವ್ನು ಏನು ಮಾಡ್ತಿದ್ದಾನಂತ ಗೊತ್ತಿಲ್ಲ. ಮತ್ತು ನನಗೆ ಗೊತ್ತಾಗಿರೋ ಪ್ರಕಾರ ಇದೊಂದೇ ಬಿಲ್ಡಿಂಗ್ ಅಲ್ಲ, ತುಂಬ ಕೇಸ್ ನಡೀತಾ ಇದೆ. ಒಂದು ತುಂಬ ಬಿಲ್ಡಿಂಗಿಗೆ ಒಂದು 500 ಜನಕ್ಕೆ ಇದೇ ಥರ ಮೋಸ ಮಾಡಿದ್ದಾನೆ. ಅದು ಫ್ರಾಡ್, ದೊಡ್ಡ ಫ್ರಾಡ್ ಅಂತ ಆಯಿತಾ. ಇವಾಗ ಫಿಜಾ ಬಂದುಬಿಟ್ಟು, ಫಿಜಾ ಮತ್ತು ಅವ್ರ ಹಸ್ಬೆಂಡು ಅವ್ರ ಅಮ್ಮ 3 ಜನ ಬಂದು ಎವ್ರಿ ಡೇ ಟಾರ್ಚರ್ ಮಾಡ್ತಾ ಇದ್ದಾರೆ. ನಮಗೆ ನೀರಿಲ್ಲ, ಕರೆಂಟ್ ಇಲ್ಲ. 5 ಜನದಲ್ಲಿ ಕುಟುಂಬದಲ್ಲಿ ಎಷ್ಟೊಂದು ಜನ ವಯಸ್ಸಾಗಿದ್ದಾರೆ, 80-70 ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ. ಲಿಫ್ಟ್ ಇಲ್ಲ, 5 ಫ್ಲೋರ್ ಇದೆ. ಇಲ್ಲಿ 5ನೇ ಫ್ಲೋರಿಂದ ಅವ್ರಿಗೆ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ನೀರಿಲ್ಲ, ನಮಗೆ ಫಸ್ಟ್ ನೀರು ಮೂಲಭೂತ ಸೌಕರ್ಯ ಅದಿಲ್ಲ ಅಂದರೆ ಮನುಷ್ಯರು ಹೆಂಗಸಲ್ಲಿ ಬದುಕೋಕ್ಕಾಗುತ್ತೆ? ನೀವೇ ಹೇಳಿ. ಪಿಜ್ಜಾ ಹೌಸ್ ನನಗೆ ಬೈದು ಹೊಡಿಯಕ್ಕೆ ಬಂದಿದ್ದು ಅಬ್ದುಲ್ ಹಸೀನ್ ಖಾನ್ ಅಂತ. ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದವರು ಮೊನ್ನೆ ಬಂದಿದ್ದ, ಹೇಳಿಕೊಂಡು ಈ ಥರ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದೆಯಾ? ಹೌದು, ನಾನು ಏಕವಚನದಲ್ಲೇ ಮಾತಾಡಿದೆ, ಯಾಕಂದರೆ ನಾನು ಒಂದು ವರ್ಷದಿಂದ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದೆ. ನನಗೆ ನಿನ್ನ ಕಾಲಿಗೆ ಬಿಟ್ಬಿಡ್ತೀನಪ್ಪ, ನಾವು ದುಡ್ಡು, ನನ್ನ ತಮ್ಮ ಡಬಲ್ ಶಿಫ್ಟ್ ಮಾಡ್ತಾ ಇದ್ದಾನೆ, ನೈಟು ಹಗಲು 2 ಮಾಡ್ತಾ ಇದ್ದಾನೆ. ಯಾಕೆ? ನನಗೆ ಸದ್ಯಕ್ಕೆ ಕೆಲಸ ಇಲ್ಲ. ನಮ್ಮಮ್ಮ ಅಂಗಡಿ ಇಟ್ಕೊಂಡು ಚಿಲ್ಲರೆ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತಾರೆ, ಅದರಲ್ಲಿ 300 ರೂಪಾಯಿ ಹೋಗುತ್ತೆ. ಆ ಥರದ್ರಲ್ಲೆಲ್ಲ ದುಡ್ಡು ಇಟ್ಕೊಂಡು ನಾವು ಕೊಟ್ಟಿರೋದು ಒಂದು ಲೋನ್ ತೆಗೆದುಕೊಳ್ತಾರೆ. ನನ್ನ ತಮ್ಮ ಡಬಲ್ ಶಿಫ್ಟ್ ಮಾಡ್ತಿದ್ದಾನೆ. ಈಗೆಲ್ಲ ಎಲ್ಲ ನಾನು ಒಬ್ಬರೇ ಕೊಡ್ತಾರೆ, ಯಾಕಂದರೆ ಅವ್ನು ಬರ್ತಾನೆ ಮನುಷ್ಯನೇ ಹೋಗ್ತಾರೆ. ಆ ಥರ ದುಡಿತಾರೆ. ನಮಗೆ ದುಡ್ಡು ಕಳ್ಕೊಂಡೆ ತುಂಬ ಬರುತ್ತಲ್ವ ಸರ್. ಅವನಿಗೆ ವಾಯ್ಸ್ ರೇಟ್ ಮಾತಾಡಿದ್ರೆ ಆಗಲ್ವಂತೆ, ಏನೇ ಮಾತಾಡ್ತೀಯ ಲೋಕಲ್ ಮುಂದೆ ಅಂತ ಕೇಳ್ತಾನೆ. ಹಂಗೆ ಮಾತಾಡಿದ ಹೌದು ಸರ್, ಮಾಡಿದ್ದಾನೆ. ನೀನು ಕೊಡೋದೇ ಇಲ್ಲ ದುಡ್ಡು, ಅದು ನನ್ನ ಹತ್ರ ಸದ್ಯಕ್ಕೇನು ಪ್ರೂಫ್ ಇಲ್ಲ, ಬಟ್ ಇನಿಷಿಯಲಿ ಮಾಡಿದ್ದಾನೆ. ನಿನಗೆ ಕೊಡೋದೇ ಇಲ್ಲ, ಕೋರ್ಟ್ಗೆ ಹೋಗೆ, ನೀನು ಎಲ್ಲಿ ಹೋಗ್ತೀಯೋ ಹೋಗೆ, ಕೊಡಲ್ಲ ನನಗೆ. ನಾನು ಹಂಗೋಗಿ ನನಗೆ ಹಿಂದೂ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದೆಯಾ ಏನೋ ಅಂತ ಕೇಳಿದ್ವಿ. ಏನಾದರೂ ಅಂದ್ಕೊಡೆ, ನಾನು ಕೊಡೋದು ಹಿಂದೂ ಅಂತಾನೆ ಮಾಡ್ತಿರ್ಬೋದು. ಯಾಕಂತಂದ್ರೆ 2 ಮನೆ ಇತ್ತು, 20 ಲಕ್ಷಕ್ಕೊಂದು ಮೇಲ್ಗಡೆ ಮನೆ ಬಾಡಿಗೆ ಕೊಟ್ಟಿದ್ದ, 20 ಲಕ್ಷಕ್ಕೆ ಇನ್ನೊಂದು ಮನೆ. ಅವರಿಬ್ರು ಮುಸ್ಲಿಮ್ಸ್, ಅವರಿಬ್ರು ಕೊಟ್ಟು ಕಳಿಸಿದ ಆಯ್ತಾ. ನಾನು ಇಲ್ಲಿರೋ ಜೊತೆ ಮನುಷ್ಯರ ಥರನೇ ಎಲ್ಲ ಒಂದೇ ಮನೆಯವ್ರ ಥರನೇ ಇದ್ದೀವಿ ನಾವಿಲ್ಲಿ. ಎಷ್ಟು ಪ್ರಾಬ್ಲಮ್, ನಾನು ಜಾಸ್ತಿ ಮಾತಾಡ್ತಾ ಇಲ್ಲ, ಬಟ್ ಈ ಪ್ರಾಬ್ಲಮ್ ಆದಾಗಿಂದ ಎಲ್ಲರೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದರೆ ನನಗೆ ಇಲ್ಲಿರೋಕ್ಕೆ ಭಯ ಆಗಲ್ಲ. ಯಾಕಂದರೆ ಅಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅವರು. ಇಲ್ಲ, ಮದುವೆ ಆಗಿಲ್ಲ, ನಾನು ನನ್ನ ಬ್ರದರ್ ಇಬ್ಬರೇ ಇರೋದು. ಆ ಥರ ಈಗ ಇವರನ್ನ ಬೈದಿರೋದು, ನಮ್ಮನ್ನು ಮಾಡಿರೋ ಚಿತ್ರಹಿಂಸೆಗಳು ನಿಜನಾ? ಏನಾಗಿದೆ ಹೇಳಿ. ಒಡೆಯಕ್ಕೆ ಬಂದ್ರು, ದುಡ್ಡು ಕಡೆಗೆ ಬಂದ್ರೆ ಪಾಪ ಒಡೆಯಕ್ಕೆ ಬಂದು ಮತ್ತೆ ಆಯ್ತು ಬಂದಿರೋದು ಸತ್ಯ ಆಗ್ತದೆ. ಪಾಪ ಬಂದು 3 ತಿಂಗಳು ಆಗಿ ಪಾಪ ಅವ್ರು ಕೇಳಿದ್ರು, ಅವ್ರಿಗೆ ತುಂಬ ಟಾರ್ಚರ್ ಮಾಡಿ 1 ವರ್ಷದಿಂದ ಅವ್ರಿಗೆ ಟಾರ್ಚರ್ ಮಾಡಿದ್ರು. ನಿಜ, ನಮಗೆ ಹಸನ್ ಸರ್ ಇವ್ರಿಗೆ ಟಾರ್ಚರ್ ಅಲ್ಲ, ತುಂಬ ಜನ ರೆಸ್ಪೆಕ್ಟ್ ಎಲ್ಲರಿಗೂ ಕೊಡ್ತೀನಿ ನಾನು. ಆ ಅಮ್ಮಗೂ ಕೊಡ್ತೀನಿ, ಯಾಕಂದರೆ ಅದು ಹೆಸರು ತಗೊಂಡು ಹೇಳಲ್ಲ. ಆ ಲೇಡಿನೂ ಅಷ್ಟೇ, ಇವ್ರು 1 ವರ್ಷ ಅಂತ ನಮಗೆ ಇಲ್ಲ, ಇವ್ರಿಗೆ ತುಂಬ ಟಾರ್ಚರ್ ಮಾಡಿದ್ರು. ನಮಗೆ ಗೊತ್ತು, ನಮಗೆ ಏನು ನೀರು ಕರೆಂಟ್ ಏನು ಕಟ್ ಮಾಡಿಲ್ಲ ನಮಗೆ ಯಾವತ್ತೂ. ಅವ್ನು ಬಂದು ದುಡ್ಡು ಮಾತ್ರ ಯಾರಿಗೂ ಕೊಡ್ತಾ ಇಲ್ಲ ಅವನು. ನಿಜ, ಅದು ದುಡ್ಡು ಏಪ್ರಿಲ್ನಲ್ಲಿ ಕೊಡ್ತೀನಿ, ಮಾರ್ಚ್ನಲ್ಲಿ ಕೊಡ್ತೀನಿ, ಏಪ್ರಿಲ್ನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಏನ್ ತೊಂದರೆ ಆಗಿದೆ ಹೇಳಿ? ನಿಮ್ಮ ಮೂಲ ಸೌಕರ್ಯಗಳಿಗೆ ಏನ್ ತೊಂದರೆ ಆಗಿದೆ? ನೀರು ಕರೆಂಟ್ ಏನಿಲ್ಲ, ತುಂಬಾ ಇವ್ರು ಡೈರೆಕ್ಟ್ ಹೋಗಿದ್ದಾರೆ ಹಸನ್ ಸರ್ ಹತ್ರ. ನಮ್ಗೆ ಏನ್ ಹೇಳಿದ್ದಾರೆ ಗೊತ್ತಾ? ಫಿಜಾ ಅಮ್ಮ ಏನ್ ಹೇಳಿದ್ರು, ನನ್ನ ಮಗ ಅವನು ಹಸನ್, ನಮ್ಮ ಮಗ. ಇವ್ರು ಇದ್ದಾರೆ, ಇಲ್ಲೇ ದುಡ್ಡು ಕೊಟ್ಟಿರೋದು. ಯಾವಾಗ ಕ್ಯಾಮ್ರಾ ಇರ್ಲಿಲ್ಲ. ಫಿಜಾ ಅಮ್ಮ ಏನ್ ಹೇಳಿದ್ದಾಳೆ ಅಂದ್ರೆ, ಅವ್ರು ನನ್ನ ಮಗ ಹಸನ್, ನನ್ನ ಮಗ, ಅಗ್ರಿಮೆಂಟ್ ಆಗಿತ್ತೆ ಅಲ್ಲ, ಹಸನ್ ನನ್ನ ಮಗ, ಫಿಜಾ ನನ್ನ ತಂಗಿ, ಇನ್ನ ಯಾರು ಅವ್ರ ಮಗ ಮುಜಾಹಿದ್, ಅವ್ರ ಗಂಡ, ಎಲ್ಲ ಇವ್ರ ರಿಲೇಷನ್, ನಮ್ಮ ರಿಲೇಷನ್ನೇ ಅಂತ ಇವರೆಲ್ಲ ದುಡ್ಡು ಕೊಟ್ಟಿರೋದು. ನಮ್ಗೆ ಏನು ಹೇಳಿದ್ರು, ಔಟ್ ಆಫ್ ಕಂಟ್ರಿನಲ್ಲಿ ಇದ್ದಾಳೆ ಫಿಜಾ. ಆಫೀಸ್ ಹತ್ರ ಹೋದ್ರೆ ಅವಳ ತಂಗಿನೇ, ಅವಳು ಹಸನ್ ತಂಗಿ ಅಂತ ನಮ್ಗೆ ಹೇಳಿದ್ರು. ಇವರು ಒಬ್ಬೊಬ್ಬರಿಗೆ ಒಂದೊಂದು ಡ್ಯಾನ್ಸ್ ಮಾಡಿಸಿದ್ದಾರೆ, ಇಬ್ರು ಸೇರ್ಕೊಂಡು. ಜಾಸ್ತಿ ನಮಗೆ ಫಿಜಾ ಇವಾಗ
ಅವನು ಹಸನ್ ಸ್ವಲ್ಪ ತುಂಬಾ ಕಡೆ ಮಾಡಿದ ಇದ್ದಾನೆ, ಆದ್ರೆ ನಮ್ಗೆ ಜಾಸ್ತಿ ಟಾರ್ಚರ್, ನಮ್ಗೆ ಜಾಸ್ತಿ ಟಾರ್ಚರ್ ಬಂದು ಫಿಜಾ ತುಂಬಾ ನೀರಿಗೆ ಎಲ್ಲ ನಮ್ಗೆ ಏನ್ ದುಡ್ಡು, ಇವ್ರಿಗೆ ಇರ್ಲಿ ದುಡ್ಡು ಬೇಕು, ನಮ್ಗೆ ಇರ್ಲಿ ದುಡ್ಡು ಬೇಕು ಅಷ್ಟೇ ಸರ್. ಅವ್ರವ್ರ ಅಗ್ರಿಮೆಂಟ್ ಹಾಕೊಂಡಿರೋದು. ನಾವು ಹೋಗಿ ನಾವು 2 ವರ್ಷದಿಂದ ಇಲ್ಲಿ ವಾಸ ಮಾಡಿದ್ವಿ. ಅವಳು 1.5 ವರ್ಷ ಆದ್ಮೇಲೆ ಬಂದು ಇದು ಅವನ ಬಿಲ್ಡಿಂಗ್ ಅಲ್ಲ, ಅಷ್ಟು ದಿವಸ ಏನ್ ಹೇಳಿದ್ಲು, ಇದು ನನ್ನ ತಮ್ಮಂದೇ ಬಿಲ್ಡಿಂಗ್, ಹಸನ್ ನನ್ನ ತಮ್ಮ ಅಂತ ಎನ್ ಬಿಲ್ಡಿಂಗ್, ಎಲ್ಲರೂ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಒಂಥರ ಟಾರ್ಚರ್ ಮಾಡ್ಬಿಡ್ತಾ ಇದಾರೆ ಎಲ್ಲಾರ್ಗೆ. ಇವ್ರ ಪಾಪ ಕೆಲ್ಸಕ್ಕೆ ಹೋಗ್ತಾರೆ, ಇವರು ಹಸನ್ ಜೊತೆ ಜಗಳ ತುಂಬಾ ದಿವಸ ನಡೀತಾ ಇದೆ ಪಾಪ ದುಡ್ಡಿಗೆ. ನಾನು ನಂಬ್ತೀನಿ ಅದು. ಅವ್ರಿಗೂ ಒಂಥರ ಪಾಪ ತುಂಬಾನೇ ಫೈಟ್. ನಾವು ಹೋಗ್ತಾ ಇದ್ವಿ ಅವ್ರ ಮನೆ ಹತ್ರ, ರಾತ್ರಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. और करते थे सर टाइम टू मंथ के लिए आनो की कहते हैं 15 दिन पानी कट कर डाले थे, उस वजह से 5 ಮನೆಯಲ್ಲಿ ಮುಂದೆ ಕಟ್ಟಿದ್ರೆ ವಾಪಸ್ ಕೊಟ್ಟ ಸರ್. 2 ಮನೆ ಕೊಟ್ಬಿಟ್ಟಿದ್ದಾನೆ ಅವನು, ಆದ್ರೆ ನಮ್ಗೆಲ್ಲ ದುಡ್ಡು ಇನ್ನ ಕೊಟ್ಟಿಲ್ಲ. 1 ತಿಂಗಳು ಟೈಮ್. ಈಗ ನೋಡಿ, ಇವಾಗ ಫಿಜಾ ಬಂದು ನನಗೆ ಜೋರಾಗಿ ತಳ್ಳಿ ಬಡ್ದಿದ್ದಾಳೆ. ನಾನು ಕೂತ್ಕೊಂಡಿದ್ದೀನಿ, ನೀವು ಪಾಪ ಪೇಪರ್ ಓದ್ತೀನಿ ಅಂದ್ರಲ್ಲ, ಅದಕ್ಕೆ ಅಲ್ಲಿಂದ ಬಂದಿದ್ದೀನಿ ಸರ್. ಏರ್ಪೋರ್ಟಿಂದ ಚೇರ್ ಹಾಕೊಂಡು ಕೂತ್ಕೊಂಡಿದ್ರೆ ಮೊಬೈಲ್ನಲ್ಲಿ ಅವ್ರ ಗಂಡ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಜಗಳ ಅಂದ್ರೆ ಅವ್ರು ಎಲ್ಲಿ ಸರ್ದಾರ್ ಸರ್ ಅವ್ರ ಮೇಲೆ ತಳ್ಳಿ ಅಮ್ಮ ಮೇಲೇನೆ ಬೀಳ್ಬಿಡ್ತಾ ಇದ್ದಾಳೆ ಅವಳ ಅಮ್ಮ, ಹೊಡಿಲಿ ಅಂತ, ಬೇಸಾಗ್ಲಿ ಅಂತ. ಆದ್ರೆ ಆಮೇಲೆ ಏನ್ ಮಾಡಿದ್ರು, ನನಗೆ ತಳ್ಳಿ ಜೋರಾಗಿ, ಅದನ್ನು ಮೊಬೈಲ್ ಕೇಳಿ ನಾನು ಚೇರ್ ಮೇಲೆ ಕೂತ್ಕೊಂಡಿದ್ರೆ ತಳ್ದಿರೋದಲ್ಲ, ಜೋರಾಗಿ ಬಡ್ದಿದ್ದಳು. ಇವಾಗ ತಗ ನನ್ನ ಕೈ ಎತ್ತಕ್ಕಾಗ್ತಾಯಿಲ್ಲ, ನಾನು ಯಾವಾಗ ಬಡ್ದೆ ಅಂತ. ಈಗ ಇವತ್ತು ಈ ಮನೆ ಹತ್ರ ಬಂದು ಆ ಫಿಜಾ ಗಲಾಟೆ ಮಾಡಬಾರ್ದು ಸರ್, ಹಂಗಾರೆ ಮಾಡ್ರಿ ಸರ್. ಇವತ್ತು ಏನು ನಾವು ಇಲ್ಲಿ ಬಂದಿದ್ದೀವಿ ವಿಚಾರಿಸೋಕ್ಕೆ, ಯಾಕಂದ್ರೆ ಇವ್ರಿಗೆಲ್ಲ ನೋವಿದೆ, ಅವ್ರು ಹಂಚ್ಕೋಬೇಕಂತ ಮನಸ್ಸಿದೆ. ಬಟ್ ಇಲ್ಲಿ ಏನಂತಂದ್ರೆ ನಡೆದಿರೋ ವಿಚಾರ ಇದು. ಸೊ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ, ವಿಚಾರಿಸಿದ್ವಿ, ಇದು ಸತ್ಯ ಅಂತ ಗೊತ್ತಾಯಿತು. ಇವತ್ತು ನಾವು ಕಾನೂನಿಗೆ ಅದನ್ನು ತಿಳಿಪಡಿಸಿ ಕಾನೂನು ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವರಿಗೆ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ.